ಎಸ್ಸಿ ಎಸ್ಟಿ ಅಧಿಕಾರಿಗಳಿಗೆ ಮುಂಬಡ್ತಿ ಸೂಚನೆ ಸಂಬಂಧಪಟ್ಟಂತೆ ಸಿಎಂಗೆ ಪತ್ರ ಬರೆದಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಮುಂಬಡ್ತಿಗೆ ಸರ್ಕಾರ ರೋಸ್ಟರ್ ಬಿಂದು ನಿಗದಿಪಡಿಸಿದೆ. ಇಲಾಖೆಯ ಅಧಿಕಾರಿಗಳು ಇದನ್ನ ಪಾಲನೆ ಮಾಡ್ತಾ ಇಲ್ಲ. ಉನ್ನತ ಮಟ್ಟದ ಸಭೆ ನಡೆಸಿ ಚರ್ಚೆ ಮಾಡಿ ಸರ್ಕಾರದ ಸುತ್ತೋಲೆಯನ್ನ ಜಾರಿ ಮಾಡಿ, ಇಲ್ಲವಾದರೆ ಅಧಿಕಾರಿಗಳ ಮಟ್ಟದಲ್ಲಿ ಅಸಮಾಧಾನ, ಸರ್ಕಾರದ ಕೆಲಸಕ್ಕೂ ತೊಡಕು ಎಲ್ಲವೂ ಕೂಡ ಉಂಟಾಗಬಹುದು ಅಂತ ಸಿಎಂಗೆ ಪತ್ರ ಬರೆದು ಎಚ್ಚರಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಸಚಿವರ ಜೊತೆ ಸುರ್ಜೇವಾಲಾ 1-to-1 ಮೀಟಿಂಗ್ ನಡೆಸ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಸೇರಿ ಉಸ್ತುವಾರಿ ಸಭೆ ಕೂಡ ನಡೆಸಲಾಗ್ತಾ ಇದೆ. ಲೋಕೋಪಯೋಗಿ ಇಲಾಖೆ ಕಾರ್ಯವೈಖರಿ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ನಾವು ಯಾವುದೇ ಅನುದಾನ ಪೆಂಡಿಂಗ್ ಉಳಿಸಿಕೊಂಡಿಲ್ಲ, ಪ್ರಿಯಾರಿಟಿ ನೋಡಿ ಹಣ ಬಿಡುಗಡೆ ಮಾಡ್ತಿದ್ದೇವೆ. ಒಂದಿಬ್ಬರಿಗೆ ಸಮಸ್ಯೆ ಆಗಿರಬಹುದು, ಸರಿಪಡಿಸೋಣ ಅಂತ ಸುರ್ಜೇವಾಲಾಗೆ ಸತೀಶ್ ಜಾರಕಿಹೊಳಿ ಮಾಹಿತಿ ನೀಡಿದ್ದಾರೆ. ಸುರ್ಜೇವಾಲಾ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಚಿವರುಗಳ ಜೊತೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಉಸ್ತುವಾರಿ ಲೋಕೋಪಯೋಗಿ ಇಲಾಖೆಯ ಉಸ್ತುವಾರಿ ಸಭೆ ನಡೆಸಿದ್ರು. ಅವರ ಕಾರ್ಯವೈಖರಿ ಬಗ್ಗೆ ಕೂಡ ಚರ್ಚೆ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ನಾನು ಯಾವುದೇ ಪೆಂಡಿಂಗ್ ಉಳಿಸಿಕೊಂಡಿಲ್ಲ, ಅನುದಾನವನ್ನ ಪ್ರಿಯಾರಿಟಿ ನೋಡಿ ಹಣ ಬಿಡುಗಡೆ ಮಾಡ್ತಿದ್ದೇವೆ. ಒಂದಿಬ್ಬರಿಗೆ ಸಮಸ್ಯೆ ಏನೋ ಆಗಿರಬಹುದು, ಅದನ್ನು ಸರಿಪಡಿಸೋಣ ಅಂತ ಸತೀಶ್ ಜಾರಕಿಹೊಳಿ ಮಾಹಿತಿ ಕೊಟ್ಟಿದ್ದಾರೆ. ಒಬ್ಬರೇ ಹಲವು ಹುದ್ದೆಗಳನ್ನ ನಿಭಾಯಿಸ್ತಾ ಇರೋದ್ರಿಂದ ಸಮಸ್ಯೆ ಆಗ್ತಾ ಇದೆ. ತಳಮಟ್ಟದಲ್ಲಿ ಸಂಘಟನೆ ಆದರೆ ಸೀಟ್ ಗೆಲ್ಲೋಕೆ ಸಾಧ್ಯ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತಾಗಿ ಪ್ರಸ್ತಾಪ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಒಬ್ಬರೇ ಹಲವು ಹುದ್ದೆಗಳಲ್ಲಿ ಇರೋದ್ರಿಂದ ತುಂಬಾ ಕಷ್ಟ ಇದು ಅಂತ. ನಮ್ಮ ಅಭಿಪ್ರಾಯ ಬದಲಾವಣೆ ಮಾಡಿಕೊಳ್ಳೋದು ಒಳ್ಳೆಯದು. ಪಕ್ಷದ ಹಿತದೃಷ್ಟಿಯಿಂದ ನಿಮ್ಮ ಸಲಹೆ ಒಳ್ಳೆಯದು. ರಾಹುಲ್ ಖರ್ಗೆ ಇದನ್ನ ನೋಡ್ತಾರೆ ಅಂತ ಸುರ್ಜೇವಾಲಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್ಸಿ ಎಸ್ಟಿ ಅಧಿಕಾರಿಗಳಿಗೆ ಮುಂಬಡ್ತಿ ಸೂಚನೆ ಸಂಬಂಧಪಟ್ಟಂತೆ ಸಿಎಂಗೆ ಪತ್ರ ಬರೆದಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಮುಂಬಡ್ತಿಗೆ ಸರ್ಕಾರ ರೋಸ್ಟರ್ ಬಿಂದು ನಿಗದಿಪಡಿಸಿದೆ. ಇಲಾಖೆಯ ಅಧಿಕಾರಿಗಳು ಇದನ್ನ ಪಾಲನೆ ಮಾಡ್ತಾ ಇಲ್ಲ. ಉನ್ನತ ಮಟ್ಟದ ಸಭೆ ನಡೆಸಿ ಚರ್ಚೆ ಮಾಡಿ ಸರ್ಕಾರದ ಸುತ್ತೋಲೆಯನ್ನ ಜಾರಿ ಮಾಡಿ, ಇಲ್ಲವಾದರೆ ಅಧಿಕಾರಿಗಳ ಮಟ್ಟದಲ್ಲಿ ಅಸಮಾಧಾನ, ಸರ್ಕಾರದ ಕೆಲಸಕ್ಕೂ ತೊಡಕು ಎಲ್ಲವೂ ಕೂಡ ಉಂಟಾಗಬಹುದು ಅಂತ ಸಿಎಂಗೆ ಪತ್ರ ಬರೆದು ಎಚ್ಚರಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಸಚಿವರ ಜೊತೆ ಸುರ್ಜೇವಾಲಾ 1-to-1 ಮೀಟಿಂಗ್ ನಡೆಸ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಸೇರಿ ಉಸ್ತುವಾರಿ ಸಭೆ ಕೂಡ ನಡೆಸಲಾಗ್ತಾ ಇದೆ. ಲೋಕೋಪಯೋಗಿ ಇಲಾಖೆ ಕಾರ್ಯವೈಖರಿ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ನಾವು ಯಾವುದೇ ಅನುದಾನ ಪೆಂಡಿಂಗ್ ಉಳಿಸಿಕೊಂಡಿಲ್ಲ, ಪ್ರಿಯಾರಿಟಿ ನೋಡಿ ಹಣ ಬಿಡುಗಡೆ ಮಾಡ್ತಿದ್ದೇವೆ. ಒಂದಿಬ್ಬರಿಗೆ ಸಮಸ್ಯೆ ಆಗಿರಬಹುದು, ಸರಿಪಡಿಸೋಣ ಅಂತ ಸುರ್ಜೇವಾಲಾಗೆ ಸತೀಶ್ ಜಾರಕಿಹೊಳಿ ಮಾಹಿತಿ ನೀಡಿದ್ದಾರೆ. ಸುರ್ಜೇವಾಲಾ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಚಿವರುಗಳ ಜೊತೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಉಸ್ತುವಾರಿ ಲೋಕೋಪಯೋಗಿ ಇಲಾಖೆಯ ಉಸ್ತುವಾರಿ ಸಭೆ ನಡೆಸಿದ್ರು. ಅವರ ಕಾರ್ಯವೈಖರಿ ಬಗ್ಗೆ ಕೂಡ ಚರ್ಚೆ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ನಾನು ಯಾವುದೇ ಪೆಂಡಿಂಗ್ ಉಳಿಸಿಕೊಂಡಿಲ್ಲ, ಅನುದಾನವನ್ನ ಪ್ರಿಯಾರಿಟಿ ನೋಡಿ ಹಣ ಬಿಡುಗಡೆ ಮಾಡ್ತಿದ್ದೇವೆ. ಒಂದಿಬ್ಬರಿಗೆ ಸಮಸ್ಯೆ ಏನೋ ಆಗಿರಬಹುದು, ಅದನ್ನು ಸರಿಪಡಿಸೋಣ ಅಂತ ಸತೀಶ್ ಜಾರಕಿಹೊಳಿ ಮಾಹಿತಿ ಕೊಟ್ಟಿದ್ದಾರೆ. ಒಬ್ಬರೇ ಹಲವು ಹುದ್ದೆಗಳನ್ನ ನಿಭಾಯಿಸ್ತಾ ಇರೋದ್ರಿಂದ ಸಮಸ್ಯೆ ಆಗ್ತಾ ಇದೆ. ತಳಮಟ್ಟದಲ್ಲಿ ಸಂಘಟನೆ ಆದರೆ ಸೀಟ್ ಗೆಲ್ಲೋಕೆ ಸಾಧ್ಯ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತಾಗಿ ಪ್ರಸ್ತಾಪ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಒಬ್ಬರೇ ಹಲವು ಹುದ್ದೆಗಳಲ್ಲಿ ಇರೋದ್ರಿಂದ
ತುಂಬಾ ಕಷ್ಟ ಇದು ಅಂತ. ನಮ್ಮ ಅಭಿಪ್ರಾಯ ಬದಲಾವಣೆ ಮಾಡಿಕೊಳ್ಳೋದು ಒಳ್ಳೇದು. ಪಕ್ಷದ ಹಿತದೃಷ್ಟಿಯಿಂದ ನಿಮ್ಮ ಸಲಹೆ ಒಳ್ಳೇದು. ರಾಹುಲ್ ಖರ್ಗೆ ಇದನ್ನ ನೋಡ್ತಾರೆ ಅಂತ ಸುರ್ಜೇವಾಲಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್ಸಿ ಎಸ್ಟಿ ಅಧಿಕಾರಿಗಳಿಗೆ ಮುಂಬಡ್ತಿ ಸೂಚನೆ ಸಂಬಂಧಪಟ್ಟಂತೆ ಸಿಎಂಗೆ ಪತ್ರ ಬರೆದಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಮುಂಬಡ್ತಿಗೆ ಸರ್ಕಾರ ರೋಸ್ಟರ್ ಬಿಂದು ನಿಗದಿಪಡಿಸಿದೆ. ಇಲಾಖೆಯ ಅಧಿಕಾರಿಗಳು ಇದನ್ನ ಪಾಲನೆ ಮಾಡ್ತಾ ಇಲ್ಲ. ಉನ್ನತ ಮಟ್ಟದ ಸಭೆ ನಡೆಸಿ ಚರ್ಚೆ ಮಾಡಿ ಸರ್ಕಾರದ ಸುತ್ತೋಲೆಯನ್ನ ಜಾರಿ ಮಾಡಿ. ಇಲ್ಲವಾದರೆ ಅಧಿಕಾರಿಗಳ ಮಟ್ಟದಲ್ಲಿ ಅಸಮಾಧಾನ, ಸರ್ಕಾರದ ಕೆಲಸಕ್ಕೂ ತೊಡಕು ಎಲ್ಲವೂ ಕೂಡ ಉಂಟಾಗಬಹುದು ಅಂತ ಸಿಎಂಗೆ ಪತ್ರ ಬರೆದು ಎಚ್ಚರಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಸಚಿವರ ಜೊತೆ ಸುರ್ಜೇವಾಲಾ 1-to-1 ಮೀಟಿಂಗ್ ನಡೆಸ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಸೇರಿ ಉಸ್ತುವಾರಿ ಸಭೆ ಕೂಡ ನಡೆಸಲಾಗ್ತಾ ಇದೆ. ಲೋಕೋಪಯೋಗಿ ಇಲಾಖೆ ಕಾರ್ಯವೈಖರಿ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ನಾವು ಯಾವುದೇ ಅನುದಾನ ಪೆಂಡಿಂಗ್ ಉಳಿಸಿಕೊಂಡಿಲ್ಲ. ಪ್ರಿಯಾರಿಟಿ ನೋಡಿ ಹಣ ಬಿಡುಗಡೆ ಮಾಡ್ತಿದ್ದೇವೆ. ಒಂದಿಬ್ಬರಿಗೆ ಸಮಸ್ಯೆ ಆಗಿರಬಹುದು, ಸರಿಪಡಿಸೋಣ ಅಂತ ಸುರ್ಜೇವಾಲಾಗೆ ಸತೀಶ್ ಜಾರಕಿಹೊಳಿ ಮಾಹಿತಿ ನೀಡಿದ್ದಾರೆ. ಸುರ್ಜೇವಾಲಾ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಚಿವರುಗಳ ಜೊತೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಉಸ್ತುವಾರಿ ಲೋಕೋಪಯೋಗಿ ಇಲಾಖೆಯ ಉಸ್ತುವಾರಿ ಸಭೆ ನಡೆಸಿದ್ರು. ಅವರ ಕಾರ್ಯವೈಖರಿ ಬಗ್ಗೆ ಕೂಡ ಚರ್ಚೆ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ನಾನು ಯಾವುದೇ ಪೆಂಡಿಂಗ್ ಉಳಿಸಿಕೊಂಡಿಲ್ಲ ಅನುದಾನವನ್ನ. ಪ್ರಿಯಾರಿಟಿ ನೋಡಿ ಹಣ ಬಿಡುಗಡೆ ಮಾಡ್ತಿದ್ದೇವೆ. ಒಂದಿಬ್ಬರಿಗೆ ಸಮಸ್ಯೆ ಏನೋ ಆಗಿರಬಹುದು, ಅದನ್ನು ಸರಿಪಡಿಸೋಣ ಅಂತ ಸತೀಶ್ ಜಾರಕಿಹೊಳಿ ಮಾಹಿತಿ ಕೊಟ್ಟಿದ್ದಾರೆ. ಒಬ್ಬರೇ ಹಲವು ಹುದ್ದೆಗಳನ್ನ ನಿಭಾಯಿಸ್ತಾ ಇರೋದ್ರಿಂದ ಸಮಸ್ಯೆ ಆಗ್ತಾ ಇದೆ. ತಳಮಟ್ಟದಲ್ಲಿ ಸಂಘಟನೆ ಆದರೆ ಸೀಟ್ ಗೆಲ್ಲೋಕೆ ಸಾಧ್ಯ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತಾಗಿ ಪ್ರಸ್ತಾಪ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಒಬ್ಬರೇ ಹಲವು ಹುದ್ದೆಗಳಲ್ಲಿ ಇರೋದ್ರಿಂದ ತುಂಬಾ ಕಷ್ಟ ಇದು ಅಂತ. ನಮ್ಮ ಅಭಿಪ್ರಾಯ ಬದಲಾವಣೆ ಮಾಡಿಕೊಳ್ಳೋದು ಒಳ್ಳೇದು. ಪಕ್ಷದ ಹಿತದೃಷ್ಟಿಯಿಂದ ನಿಮ್ಮ ಸಲಹೆ ಒಳ್ಳೇದು. ರಾಹುಲ್ ಖರ್ಗೆ ಇದನ್ನ ನೋಡ್ತಾರೆ ಅಂತ ಸುರ್ಜೇವಾಲಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್ಸಿ ಎಸ್ಟಿ ಅಧಿಕಾರಿಗಳಿಗೆ ಮುಂಬಡ್ತಿ ಸೂಚನೆ ಸಂಬಂಧಪಟ್ಟಂತೆ ಸಿಎಂಗೆ ಪತ್ರ ಬರೆದಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಮುಂಬಡ್ತಿಗೆ ಸರ್ಕಾರ ರೋಸ್ಟರ್ ಬಿಂದು ನಿಗದಿಪಡಿಸಿದೆ. ಇಲಾಖೆಯ ಅಧಿಕಾರಿಗಳು ಇದನ್ನ ಪಾಲನೆ ಮಾಡ್ತಾ ಇಲ್ಲ. ಉನ್ನತ ಮಟ್ಟದ ಸಭೆ ನಡೆಸಿ ಚರ್ಚೆ ಮಾಡಿ ಸರ್ಕಾರದ ಸುತ್ತೋಲೆಯನ್ನ ಜಾರಿ ಮಾಡಿ. ಇಲ್ಲವಾದರೆ ಅಧಿಕಾರಿಗಳ ಮಟ್ಟದಲ್ಲಿ ಅಸಮಾಧಾನ, ಸರ್ಕಾರದ ಕೆಲಸಕ್ಕೂ ತೊಡಕು ಎಲ್ಲವೂ ಕೂಡ ಉಂಟಾಗಬಹುದು ಅಂತ ಸಿಎಂಗೆ ಪತ್ರ ಬರೆದು ಎಚ್ಚರಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಸಚಿವರ ಜೊತೆ ಸುರ್ಜೇವಾಲಾ 1-to-1 ಮೀಟಿಂಗ್ ನಡೆಸ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಸೇರಿ ಉಸ್ತುವಾರಿ ಸಭೆ ಕೂಡ ನಡೆಸಲಾಗ್ತಾ ಇದೆ. ಲೋಕೋಪಯೋಗಿ ಇಲಾಖೆ ಕಾರ್ಯವೈಖರಿ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ನಾವು ಯಾವುದೇ ಅನುದಾನ ಪೆಂಡಿಂಗ್ ಉಳಿಸಿಕೊಂಡಿಲ್ಲ. ಪ್ರಿಯಾರಿಟಿ ನೋಡಿ ಹಣ ಬಿಡುಗಡೆ ಮಾಡ್ತಿದ್ದೇವೆ. ಒಂದಿಬ್ಬರಿಗೆ ಸಮಸ್ಯೆ ಆಗಿರಬಹುದು, ಸರಿಪಡಿಸೋಣ ಅಂತ ಸುರ್ಜೇವಾಲಾಗೆ ಸತೀಶ್ ಜಾರಕಿಹೊಳಿ ಮಾಹಿತಿ ನೀಡಿದ್ದಾರೆ. ಸುರ್ಜೇವಾಲಾ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಚಿವರುಗಳ ಜೊತೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಉಸ್ತುವಾರಿ ಲೋಕೋಪಯೋಗಿ ಇಲಾಖೆಯ ಉಸ್ತುವಾರಿ ಸಭೆ ನಡೆಸಿದ್ರು. ಅವರ ಕಾರ್ಯವೈಖರಿ ಬಗ್ಗೆ ಕೂಡ ಚರ್ಚೆ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ನಾನು ಯಾವುದೇ ಪೆಂಡಿಂಗ್ ಉಳಿಸಿಕೊಂಡಿಲ್ಲ ಅನುದಾನವನ್ನ. ಪ್ರಿಯಾರಿಟಿ ನೋಡಿ ಹಣ ಬಿಡುಗಡೆ ಮಾಡ್ತಿದ್ದೇವೆ. ಒಂದಿಬ್ಬರಿಗೆ ಸಮಸ್ಯೆ ಏನೋ ಆಗಿರಬಹುದು, ಅದನ್ನು ಸರಿಪಡಿಸೋಣ ಅಂತ ಸತೀಶ್ ಜಾರಕಿಹೊಳಿ ಮಾಹಿತಿ ಕೊಟ್ಟಿದ್ದಾರೆ.
ಒಬ್ಬರೇ ಹಲವು ಹುದ್ದೆಗಳನ್ನ ನಿಭಾಯಿಸ್ತಾ ಇರೋದ್ರಿಂದ ಸಮಸ್ಯೆ ಆಗ್ತಾ ಇದೆ. ತಳಮಟ್ಟದಲ್ಲಿ ಸಂಘಟನೆ ಆದರೆ ಸೀಟ್ ಗೆಲ್ಲೋಕೆ ಸಾಧ್ಯ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತಾಗಿ ಪ್ರಸ್ತಾಪ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಒಬ್ಬರೇ ಹಲವು ಹುದ್ದೆಗಳಲ್ಲಿ ಇರೋದ್ರಿಂದ ತುಂಬಾ ಕಷ್ಟ ಇದು ಅಂತ. ನಮ್ಮ ಅಭಿಪ್ರಾಯ ಬದಲಾವಣೆ ಮಾಡಿಕೊಳ್ಳೋದು ಒಳ್ಳೆಯದು. ಪಕ್ಷದ ಹಿತದೃಷ್ಟಿಯಿಂದ ನಿಮ್ಮ ಸಲಹೆ ಒಳ್ಳೆಯದು. ರಾಹುಲ್ ಖರ್ಗೆ ಇದನ್ನು ನೋಡ್ತಾರೆ ಅಂತ ಸುರ್ಜೇವಾಲಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.